ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ಆರೋಗ್ಯಕರವಾದಂತಹ ರೊಟ್ಟಿ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ರೊಟ್ಟಿ ಅಂದ ತಕ್ಷಣ ಇದು ಜೋಳದ ರೊಟ್ಟಿ ಅಲ್ಲ, ತುಂಬ ಪ್ರೋಟೀನ್ ಯುಕ್ತ ಹಾಗೂ ವಿಟಮಿನ್ ಸಿ ಹೊಂದಿರುವಂತಹ ಮೂಲಂಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಇದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದ್ಯಾವುದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೂಲಂಗಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಒಂದು 2 ಈರುಳ್ಳಿನ ತಗೊಂಡಿದ್ದೀನಿ, ಒಂದು ಕ್ಯಾರೆಟು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೇಸ್ಟ್ ಮಾಡಿ. 1 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಇಲ್ಲಿ ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿದ್ದರೆ ಹಾಗೇ ಯೂಸ್ ಮಾಡ್ಕೊಳ್ಬೋದು. ಜರಡಿ ಮಾಡ್ಕೊಂಡು ಮಾಡೋದ್ರಿಂದ ಏನಾದರೂ ಇದ್ದರೆ ಜರಡಿಲಿ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಂಡ ನಂತರ ಈ ತಟ್ಟೆಗೆ ನಾವು ಆವಾಗಲೇ ತೋರಿಸಿರುವಂತಹ ಕ್ಯಾರೆಟು, ಮೂಲಂಗಿ ಎಲ್ಲವನ್ನು ಕೂಡ ಇದಕ್ಕೆ ಸೇರಿಸಬೇಕಾಗುತ್ತೆ. ಮೂಲಂಗಿ ಕ್ವಾಂಟಿಟಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬಹುದು. ಆನಂತರ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ನಂತರ ಕರಿಬೇವು ಸೊಪ್ಪು ಹಾಗೆ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೂ ಬೇರೆ ಯಾವುದಾದ್ರೂ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಬಹುದು. ಇಂತಹದ್ದೇ ಹಾಕಬೇಕು ಅನ್ನೋವಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲನೇದಾಗಿ ನಾವು ಹಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಜೀರಿಗೆನೂ ಕೂಡ ಹಾಕ್ಕೊಳ್ಳಿ, ಇದನ್ನು ಕೂಡ ಮಿಸ್ ಮಾಡಬೇಡಿ. ಹಾಗೆಯೇ ನಾನು ಇದನ್ನು ಕೈಯಿಂದ ಕಲಿಸ್ತೀನಿ. ಮೂಲಂಗಿ ಯೂಸ್ ಮಾಡಿಬಿಟ್ಟು ನಾವು ಮಾಡುವಂತಹ ರೊಟ್ಟಿ ಏನು ನಮಗೆ ಬೆನಿಫಿಟ್ಸ್ ಇದೆ ಅಂದರೆ, ಮೂಲಂಗಿಲಿ ವಿಟಮಿನ್ ಸಿ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಹಾಗೆ ತುಂಬ ನಾರಿನಂಶನ ಈ ಮೂಲಂಗಿ ಹೊಂದಿದೆ. ತರಕಾರಿಲಿ ಇದು ತುಂಬ ಬೇಗ ಜೀರ್ಣ ಆಗುತ್ತೆ, ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನು ಇದು ಹೊರ ಹಾಕುತ್ತೆ, ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಮೂಲಂಗಿನ BP, ಶುಗರ್ ಇರೋರು ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಮೂಲಂಗಿ ಹಾಕಿ ನಾವು ಈ ರೊಟ್ಟಿ ತಯಾರಿಸಬೇಕಾದ್ರೆ ನಾವು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮುಕಿಸಿ ಕಲಿಸ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ನೀರು ಹಾಕಿಬಿಟ್ರೆ ತುಂಬ ತೆಳುವಾಗುತ್ತೆ. ಮೊದಲನೇದಾಗಿ ಹಾಗೇ ಎಲ್ಲ ತರಕಾರಿನೂ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ತೆಳು ಮಾಡಿದ್ರೆ ರೊಟ್ಟಿ ಮಾಡಲಿಕ್ಕೆ ಬರಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಒಂದು ಬೌಲ್ಗೆ ನಾನು ಇದನ್ನು ಹಾಕಿಬಿಟ್ಟು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ಬೇಕಂದರೆ ನೀವು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಇವಾಗ ಒಂದು ಬೌಲ್ಗೆ ನಾನು ತೆಗೆದುಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿಸ್ತೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ. ನಿಮ್ಮ ಹತ್ರ ಒಬ್ಬಟ್ಟು ಪೇಪರ್ ಇದ್ದರೆ ಆ ಪೇಪರ್ ಮೇಲೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು ಸ್ವಲ್ಪ ದಪ್ಪ ಪ್ಲಾಸ್ಟಿಕಲ್ಲೇ ಸ್ವಲ್ಪ ದಪ್ಪ ಜಾಸ್ತಿ ಇರುವಂತಹ ಪ್ಲಾಸ್ಟಿಕ್ನ ತೊಗೊಂಡು ನಾನು ಈ ಥರ ಶೀಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. 2 ಶೀಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ನಂತರ ಹೇಳ್ತೀನಿ. ಇವಾಗ ಮೊದಲನೇ ಸೀಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ. ನಾವು ಮಾಡುವಂತಹ ರೊಟ್ಟಿ ಸೀಟ್ಗೆ ಅಂಟ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಫುಲ್ ಇದಕ್ಕೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಒಂದು ರೊಟ್ಟಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತಗೊಂಡು ಕೈಯಲ್ಲಿ ನಾವು ಉರುಳೆನ ಮಾಡಿ ಸ್ವಲ್ಪ ಕೈಯಲ್ಲೇ ಇದನ್ನು ತಟ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಇದನ್ನು ಕೈಯಲ್ಲಿ ಸ್ವಲ್ಪ ತಟ್ಕೊಳ್ಳಿ. ಹಾಗೇ ಇಟ್ಕೊಂಡ್ರೆ ತರಕಾರಿ ಎಲ್ಲ ಸುತ್ತಲೂ ಹಾಗೆ ಬಂದುಬಿಡುತ್ತೆ. ಈ ಥರ ಮಾಡೋದ್ರಿಂದ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಈ ಹಿಟ್ಟಿಗೂ ಮೇಲೆ ಸ್ವಲ್ಪ ನಾವು ಎಣ್ಣೆನ ಹಚ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇನ್ನೊಂದು ಸೀಟ್ ಇದೆಯಲ್ಲ, ಅದನ್ನು ಇದ್ರ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ವೈಟ್ ಕಲರ್ ಸೀಟ್ ತೊಗೊಂಡೇ ಮಾಡಿ. ಯಾಕಂದರೆ ನಾವು ಯಾವ ಥರ ಮಾಡ್ತೀವಂತ ಅದರಲ್ಲಿ ಟ್ರಾನ್ಸ್ಫರ್ ಆಗಿ ಕಾಣಿಸುತ್ತೆ. ಇವಾಗ ಚಪಾತಿ ಅರಿಯೋ ಕೋಲಿಂದ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರನೇ ಇದನ್ನು ಸ್ವಲ್ಪ ಸಾಫ್ಟಾಗಿ ಹರ್ಕೊಳ್ಬೇಕಾಗತ್ತೆ. ನಿಮಗೆ ದಪ್ಪ ಬೇಕಂದರೆ ದಪ್ಪನಾದರೂ ಮಾಡ್ಕೊಳ್ಳಿ, ತೆಳು ಬೇಕಂದರೆ ತೆಳುನಾದರೂ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಂಪ್ಲೀಟಾಗಿ ರೊಟ್ಟಿ ರೆಡಿಯಾಗಿದೆ. ತುಂಬ ತೆಳುವಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಕೈಯಲ್ಲಾದರೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಈ ಥರ ಸೀಟ್ ಮೇಲೆ ಮಾಡೋದ್ರಿಂದ ಸಖತ್ ತೆಳುವಾಗಿರುವಂತಹ ರೊಟ್ಟಿ ಅಂತೂ ರೆಡಿ ಆಗುತ್ತೆ. ಮತ್ತು ಡಯಟ್ ಮಾಡೋರು ಕೂಡ ಇದನ್ನು ನೀವು
ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ತೂಕ ಕಡಿಮೆ ಮಾಡೋಕ್ಕೆ ಮೂಲಂಗಿ ತುಂಬ ಸಹಾಯ ಮಾಡುತ್ತೆ. ಇವಾಗ ಇದು ರೆಡಿಯಾಗಿದೆ. ಪಕ್ಕದಲ್ಲಿ ನಾನು ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಒಂದ್ಸರಿ ಸುತ್ತಲೂ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯಿಸಬೇಕು. ಹಂಚನ್ನು ಚೆನ್ನಾಗಿ ಕಾಯಿಸಿದ ನಂತರ ಈ ಥರ ಎಣ್ಣೆ ಹಚ್ಕೊಂಡು ಮಾಡಿರುವಂತಹ ರೊಟ್ಟಿನ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಶೀಟನ್ನು ನೀವು ತವೆ ಮೇಲೆ ಹಾಕಬೇಡಿ. ಒಬ್ಬಟ್ಟು ಶೀಟ್ ಆದರೆ ಏನಾಗಲ್ಲ, ಈ ಶೀಟು ತವೆಗೆ ಅಂಟ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ. ಕೈಯಲ್ಲೇ ತಗೊಂಡು ಹಾಕಿ ಸುತ್ತಲೂ ಸ್ವಲ್ಪ ಎಣ್ಣೆನ ಹಚ್ಚಿ ಇದಕ್ಕೆ ಸ್ವಲ್ಪ ನಾವು ಕಚ್ಚು ಹಾಕಬೇಕಾಗುತ್ತೆ. ಈ ಥರ ಹಾಕೋದ್ರಿಂದ ಅಲ್ಲಿ ಸ್ವಲ್ಪ ಹೋಲ್ ಆಗುತ್ತಲ್ಲ, ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ತೀವಿ. ಆವಾಗ ಹಬೆಯಲ್ಲಿ ಬೆಂದಾಗೆ ರುಚಿ ಕೂಡ ನಮಗೆ ಜಾಸ್ತಿ ಸಿಗುತ್ತೆ. ನೋಡಿ, ಈ ಥರ ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 3 ನಿಮಿಷ ಈ ಥರ ಬೇಯಿಸ್ಕೊಳ್ಳಿ. ನಂತರ ಪ್ಲೇಟನ್ನು ತೆಗೆದುಬಿಟ್ಟು ಅದನ್ನು ಉಲ್ಟಾ ಮಾಡಿ ಕೆಳಗಡೆನೂ ಹಾಗೇನೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗಲೂ ಕೂಡ ಬೇಕು ಅಂದರೆ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಎಣ್ಣೆ ಹಾಕಲೇಬೇಕು ಅನ್ನುವಂತಹ ಏನು ಕಂಡೀಷನ್ ಇಲ್ಲ, ಹಾಗೇ ಮಾಡ್ಕೊಳ್ಬೋದು ನೀವು. ಜೀರ್ಣಕ್ರಿಯೆ ಅಂತ ಹೇಳಿದ್ರೆ ಇದು ನೈಟ್ ಊಟಕ್ಕಾದರೂ ಅಷ್ಟೇ, ಬೆಳಗ್ಗೆಗಾದರೂ ಅಷ್ಟೇ ಬೇಗ ಜೀರ್ಣ ಆಗುತ್ತೆ. ಹೊಟ್ಟೆ ಊಟ ಮಾಡಿದ ತಕ್ಷಣ ಫುಲ್ ಆಗುತ್ತೆ, ಜೀರ್ಣ ಮಾತ್ರ ತುಂಬ ಬೇಗ ಆಗುತ್ತೆ. ತುಂಬ ಆರೋಗ್ಯಕರವಾದಂತಹ ರೊಟ್ಟಿನ ತಯಾರಿಸೋದು ಎಷ್ಟು ಸುಲಭ ಅಂತ ನೀವೇ ನೋಡಿದ್ರಲ್ಲ. ನೀವು ಎಲ್ಲರೂ ಕೂಡ ಈ ಥರ ಮೂಲಂಗಿನ ಉಪಯೋಗಿಸ್ಕೊಂಡು ರೊಟ್ಟಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ಮೂಲಂಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅವರಿಗೆಲ್ಲ ಈ ಥರ ಮಾಡಿಕೊಡಿ. ನೀವು ಮೂಲಂಗಿ ಉಪಯೋಗಿಸಿ ಮಾಡಿರುವಂತಹ ರೊಟ್ಟಿ ಅಂತ ಗೊತ್ತೇ ಆಗಲ್ಲ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಿಕ್ಕವರು ದೊಡ್ಡವರು ಹಾಗೆ ವಯಸ್ಸಾದವರು ಎಲ್ಲರಿಗೂ ಕೂಡ ಇದು ತುಂಬ ಬೇಗ ಡೈಜೆಷನ್ ಆಗುತ್ತೆ. ಹಾಗೇನೆ ಇದರಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಇದೆ. ಹಾಗೇನೆ ನಾನು ಇನ್ನೊಂದು ರೊಟ್ಟಿನ ತಯಾರು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಕೈಯಲ್ಲಿ ತಗೊಂಡು ನಾನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕೆಲವೊಬ್ಬರಿಗೆ ಕೈಯಲ್ಲಿ ಅದನ್ನು ಕವರಿಂದ ತಗೊಂಡು ತವೆಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದು ಯಾವ ಥರ ಅಂತ ಇವಾಗ ಮತ್ತೆ ಒಂದ್ಸರಿ ನಾನು ಮತ್ತೊಂದು ರೊಟ್ಟಿನ ಅದೇ ಥರ ಸೀಟಿಗೆ ಎಣ್ಣೆನ ಅಪ್ಲೈ ಮಾಡಿ ಮತ್ತು ಆ ಹಿಟ್ಟಿಗೂ ಕೂಡ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಮತ್ತೆ ಅದೇ ಥರನೇ ನಾನು ಇದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ದೊಡ್ಡದಾಗುತ್ತೆ ಹಾಕಲಿಕ್ಕೆ, ಕೈಯಲ್ಲಿ ಕಟ್ಟಾಗುತ್ತೆ ಅಂದರೆ ಇಷ್ಟು ಚಿಕ್ಕದು ಮಾಡಿಕೊಂಡು ಹಾಗೇನೂ ಕೂಡ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಥರ ಸೀಟನ್ನು ನೀವು ಒಂದ್ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದೇ ರೊಟ್ಟಿ ಮಾಡಲಿಕ್ಕಾದರೂ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನಾನು ಮಾಡಿ ತೋರಿಸಿದ್ದೀನಿ ಅದನ್ನು ಯಾವ ಥರ ಅಂತ ನೀವು ನೋಡಿದ್ರಲ್ಲ ಆವಾಗಲೇ. ಇವಾಗ ಕೈಯಲ್ಲಿ ಹೇಗೆ ತಗೊಂಡು ತವೆಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತರಕಾರಿಗಳೆಲ್ಲ ಈ ಬಿಳಿ ರೊಟ್ಟಿಯಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ ಕಾಣಿಸ್ತಾ ಇದೆ. ಗ್ರೀನಾಗಿ ಕೊತ್ತಂಬರಿ ಸೊಪ್ಪು, ಆರೆಂಜ್ ಕಲರು, ಕ್ಯಾರೆಟು ಎಲ್ಲವನ್ನು ಹಾಕಿ ಮಕ್ಕಳಿಗೆ ಇದರಲ್ಲಿ ನೀವು ಕಲರ್ಸ್ನೆಲ್ಲ ಐಡೆಂಟಿಫೈ ಮಾಡಿ ಹೇಳಿ, ಅದ್ರ ಬಗ್ಗೆ ತರಕಾರಿ ಬಗ್ಗೆ ನೀವು ಮಕ್ಕಳಲ್ಲಿ ಮನವರಿಕೆ ಮಾಡಿ ಎಲ್ಲರಿಗೂ ಕೂಡ ಇದನ್ನು ತಿನ್ನಿಸಿ. ನೋಡಿ, ಇವಾಗ ನಾನು ಹೇಗೆ ಕೈಯಲ್ಲಿ ತೋರಿಸ್ತೀನಿ ಅಂತ ಹಾಕೋದನ್ನು ನೋಡ್ಕೊಳ್ಳಿ ನೀವು. ಈ ಥರ ಕೈಯಲ್ಲಿ ನೋಡಿ ಇಷ್ಟು ತೆಳುವಾಗಿ ಬಂದಿದೆ, ತುಂಬ ದಪ್ಪ ಏನೂ ಇಲ್ಲ. ಆರಾಮಾಗಿ ಒಂದು 3 ಸೆಕೆಂಡಲ್ಲೇ ರೊಟ್ಟಿ 2 ಸೈಡು ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಈ ಥರ ತಗೊಂಡು ತವೆಗೆ ಹಾಕಬೇಕು. ನಾನು ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಜೊತೆ ಶೇಂಗಾ ಚಟ್ನಿನ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಚಟ್ನಿ ಅವಶ್ಯಕತೆ ಇಲ್ಲ. ಬೇಕಂದರೆ ಕಾಯಿ ಚಟ್ನಿ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.